ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ನಾವು ಶರನ್ನವರಾತ್ರಿಯ 3ನೇ ದಿನದಲ್ಲಿದ್ದೀವಿ. ಹಾಗಾದರೆ ಇವತ್ತು ದೇವಿಯ ಅನುಷ್ಠಾನ ಹೇಗೆ ಮಾಡಬೇಕು, ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಗಳ ಫಲಾಫಲಗಳೇನು, ಅದೆಲ್ಲವನ್ನ ನೋಡ್ತಾ ಹೋಗೋಣ. ಈಗ ನಮ್ಮ ಜೊತೆ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ನಾವು ದಸರಾದ 3ನೇ ದಿನದಲ್ಲಿದ್ದೀವಿ. ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ವದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆಯನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಆಶ್ವೀಜ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು, ತೃತೀಯ ತಿಥಿ, ಚಿತ್ತಾ ನಕ್ಷತ್ರ. ಈ ದಿವಸ ಶರನ್ನವರಾತ್ರಿಯ ಪರ್ವಕಾಲದಲ್ಲಿ 3ನೇ ದಿವಸ. ಈ 1, 2, 3 ಈ ಮೊದಲ 3 ದಿನಗಳನ್ನು ಮಹಾಕಾಳಿ ಆರಾಧನೆಯನ್ನು ಮಾಡಲಾಗುತ್ತೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅನ್ನುವ ಅರ್ಥದಲ್ಲಿ ಮೊದಲ 3 ದಿವಸ ಮಹಾಕಾಳಿಯನ್ನು ಪ್ರಾರ್ಥಿಸಲಾಗುತ್ತೆ. ಮಹಾಕಾಳಿ ವಸ್ತುತಃ ಕಾಳಿ ಕಪ್ಪು ಅಂತ ಅರ್ಥ. ಕಪ್ಪು ಅಂತಕ್ಕಂಥದ್ದು ಏನನ್ನು ಸೂಚಿಸುತ್ತೆ? ಭಯವನ್ನು ಸೂಚಿಸುತ್ತೆ, ಅಜ್ಞಾನವನ್ನು ಸೂಚಿಸುತ್ತೆ. ನಮಗೆ ಯಾವುದು ಅರಿವು ಅಂತಕ್ಕಂಥದ್ರಿಂದ ದೂರವಿದೆಯೋ ಅದೆಲ್ಲದರ ಸೂಚಕವಾಗಿದೆ. ಹೀಗಾಗಿ ಕಾಳಿಯನ್ನು ಆರಾಧಿಸುವುದರಿಂದ ಕಪ್ಪು ಕಳೆಯುತ್ತೆ, ಕತ್ತಲು ಅಳಿಯುತ್ತೆ, ಅಜ್ಞಾನ ತೊಳೆದು ಹೋಗುತ್ತೆ. ಈ ದೃಷ್ಟಿಯಲ್ಲಿ ಕಾಳಿ ಬೇಕು. ಯಾವುದು ನಮಗೆ ಭಯ ಅಂತ ಅಂಟುಕೊಂಡಿದೆಯೋ, ಮನುಷ್ಯನಿಗೆ ಅಷ್ಟೇ ಇಲ್ಲ, ಸಕಲ ಪ್ರಾಣಿಗಳಲ್ಲೂ ಇದೆ ಈ ಭಯ. ಭಯ, ನಿದ್ರಾ, ಮೈಥುನ, ಆಹಾರ, ಇವು 4 ಅತಿ ಪ್ರಮುಖವಾದದ್ದು ಜೀವಿಗಳಿಗೆ. ಪ್ರಾಣಿ ಸಂಕುಲದೆಲ್ಲ ವ್ಯಾಪಕವಾಗಿಬಿಟ್ಟಿದೆ ಇದು. ಅದರಲ್ಲಿ ಈ ಭಯ ಒಂದು. ಭಯದಿಂದಲೇ ಎಲ್ಲರೂ ನಾವು ಭಯದಿಂದ ತಪ್ಪು ನಿರ್ಣಯ ತಗೊಂಡ್ಬಿಡ್ತೀವಿ. ಬದುಕೇ ಒಂದು ಭಯವಾಗಿದೆ. ಮುಂದೇನು, ನಾಳೆ ಏನು, ಈ ಭಯ ನಮ್ಮನ್ನು ಹೆಚ್ಚಾಗಿ ಆವರಿಸಿದೆ. ಮರಣ ಭಯ ಹೆಚ್ಚಾಗಿ ಆವರಿಸಿದೆ, ರೋಗ ಭಯ ಹೆಚ್ಚಾಗಿ ಆವರಿಸಿದೆ. ವಿದ್ಯಾರ್ಥಿಗಳು ಕೇಳಿದರೆ ಪರೀಕ್ಷೆಯ ಭಯ ಆವರಿಸಿದೆ. ಒಬ್ಬ ವ್ಯಾಪಾರಿ ಕೇಳಿದ್ರೆ ಹಣ ಎಲ್ಲಿ ಹಾಕಿರ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಅದು ಲಾಸ್ ಆಗಿಬಿಡುತ್ತೋ ಅಂತಕ್ಕಂಥ ಭಯ. ಮನೆ ಮಂದಿ ಯಾವುದೋ ಒಂದು ಬಂಧುಗಳ ಭಯ, ಹೆಂಡತಿಗೆ ಗಂಡನ ಭಯ, ಗಂಡನಿಗೆ ಹೆಂಡತಿಯ ಭಯ. ಹೀಗೆ ಸರ್ವವೂ ಭಯದಿಂದ ಆವೃತವಾಗಿಬಿಟ್ಟಿದೆ. ಈ ಭಯ ನಿವಾರಣೆಗೆ ಹೇಗೆ? ಭಯ ನಿವಾರಣೆಗೆ ಕಾಳಿ ಆರಾಧನೆ ಮಾಡಬೇಕು. ಪಾರ್ವತಿಗೂ ಅಂಥದ್ದೇ ಭಯ. ಶಿವನಿಂದ ಎಲ್ಲಿ ದೂರ ಆಗಿಬಿಡ್ತೀನೋ, ಶಿವ ಎಲ್ಲಿ ನನಗೆ ಸಿಗ್ತಾನೋ ಇಲ್ವೋ ಅನ್ನುವಂಥ ಭಯ. ಆ ಸಾತ್ವಿಕ ಭಯದ ನಿವಾರಣೆಗಾಗಿ ಆಕೆ ದೀರ್ಘವಾದ ತಪಸ್ಸನ್ನು ಮಾಡಿದ್ಲು. ಅದನ್ನೇ ನಾವು ನೋಡಿದ್ವಿ ಬ್ರಹ್ಮಚಾರಿಣಿಯ ಸ್ವರೂಪದಲ್ಲಿ. ಆಕೆ ಹಾಗೆ ಸತತ ನಿರಂತರ ತಪಸ್ಸಿನ ಫಲವಾಗಿ ಆಕೆ ಮಾಡಿದಂಥ ತಪಸ್ಸು ದೇವಿ ಭಾಗವತದಲ್ಲಿ ಬರ್ತದೆ. ತುಂಬ ಕಠಿಣವಾದದ್ದು. ಅದೊಂಥರ ಋಷಿಗಳಿಗೂ ಆದರ್ಶವಾಗಿದೆ. ಋಷಿಗಳೆಲ್ಲ ನಮ್ಮನ್ನು ಮೀರಿಸ್ತಾ ಇದ್ದಾಳಲ್ಲ ತಪಸ್ಸಿನಲ್ಲಿ. ಈಕೆ ಆಹಾರ ತಗೊಳ್ತಾ ಇಲ್ಲ, ನಿದ್ರೆ ಇಲ್ಲ, ಅಷ್ಟು ಗಿಡಮೂಲಿಕೆಗಳು ಅದು ಇದು ಏನು ಗೆಡ್ಡೆ ಗೆಣಸು ಕಂದ ಮೂಲಗಳನ್ನು ತಿಂತಾ ಇದ್ಲು, ಅದೂ ಇಲ್ಲ. ನೀರನ್ನು ಸ್ವೀಕರಿಸ್ತಾ ಇಲ್ಲ, ಅದೂ ಇಲ್ಲ. ಈಗ ಬಿಟ್ಟುಬಿಟ್ಟಿದ್ದಾಳಲ್ಲಪ್ಪ. ಪೂರ್ಣ ಎಲೆಗಳನ್ನು ತಗೊಳ್ತಾ ಇದ್ಲು ಆಹಾರವಾಗಿ, ಅದನ್ನು ಬಿಟ್ಟುಬಿಟ್ಟಿದ್ದಾಳೆ ಈಗ. ಅಷ್ಟು ಕಠಿಣವಾಗಿ ಘೋರವಾಗಿ ತಪಸ್ಸು ನಮ್ಮ ಕೈಲೂ ಮಾಡಲಿಕ್ಕೆ ಆಗ್ತಾ ಇಲ್ಲಲ್ಲಪ್ಪ. ಆದರ್ಶವಾಗಿಬಿಟ್ಟೆ, ತಪಸ್ವಿನಿಯಾಗಿ ಆದರ್ಶ ಆಗಿಬಿಟ್ಟಿದ್ದಾಳೆ ಈಗ. ಅಂತಹ ಕಠಿಣ ತಪಸ್ಸಿನ ಫಲವಾಗಿ ಶಿವ ಪ್ರತ್ಯಕ್ಷನಾಗಿದ್ದಾನೆ. ಗೊತ್ತಾಗಿದೆ ಅವಳ ತಪಸ್ಸು ಶಿವ. ಅದರ ಫಲ ಏನು ಅಂತಕ್ಕಂಥದ್ದು ಈಗ ಸ್ಪಷ್ಟವಾಗಿದೆ ಇಬ್ಬರಲ್ಲೂ. ಹೀಗಾಗಿ ಈಗ ಶಿವ ಹಾಗೂ ಪಾರ್ವತಿಯರಿಗೆ ವಿವಾಹದ ಕಾಲ. ಪ್ರಥಮಂ ಶೈಲಪುತ್ರೀತಿ
ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ. ಚಂದ್ರಘಂಟ ಸ್ವರೂಪದಲ್ಲಿ ಆಕೆ ಕಂಗೊಳಿಸ್ತಾ ಇದ್ದಾಳೆ ಅಂತ. ಚಂದ್ರನನ್ನು ಧರಿಸಿದ್ದಾಳೆ ಅಂತಂದರೆ ಘಂಟಾ, ನಾದ, ಚಂದ್ರ ಇವುಗಳೆಲ್ಲ ಏನನ್ನು ಈ ಸಂಕೇತವಾಗಿ ಸೂಚಿಸ್ತಾ ಇದೆಯಪ್ಪ ಅಂತಂದರೆ ಮಂಗಳ ವಾತಾವರಣವನ್ನು ಸೂಚಿಸ್ತಾ ಇದೆ. ಚಂದ್ರನ ಬಲದ ಮೇಲೆ, ತಾರಾಬಲ, ಚಂದ್ರಬಲಗಳ ಮೇಲೆ ಮುಹೂರ್ತ ನಿರ್ಣಯವಾಗುತ್ತೆ. ಘಂಟಾ ಅಂತಕ್ಕಂಥದ್ದು ಕೂಡ ಮಂಗಳ ಸೂಚಕವಾಗಿರ್ತಕ್ಕಂಥದ್ದು ವಾದ್ಯ. ಸರ್ವವಾದ್ಯಗಳಲ್ಲೂ ಶ್ರೇಷ್ಠವಾದದ್ದು ಘಂಟಾ ವಾದ್ಯ ಅಂತ ಪದ್ಮಪುರಾಣ ಹೇಳುತ್ತೆ. ಇದು ಏನನ್ನು ಸೂಚಿಸ್ತಾ ಇದೆ ಇದಂತಂದರೆ ಮಂಗಳವನ್ನು ಸೂಚಿಸ್ತಾ ಇದೆ. ಯಾವುದು ಮಂಗಳ? ಜಗತ್ ಮಂಗಳ. ಇದು ಲೋಕಮಂಗಳವಾಗಿರ್ತಕ್ಕಂಥದ್ದು ಯಾವುದಪ್ಪ ಅದು ಅಂತಂದರೆ ಶಿವ ಪಾರ್ವತಿಯರ ವಿವಾಹ, ಗಿರಿಜಾ ಕಲ್ಯಾಣ. ಹೀಗಾಗಿ ಈಗ ಸಿದ್ಧಳಾಗಿದ್ದಾಳೆ ಪಾರ್ವತಿ. ಯಾವುದು ಕಠಿಣವಾದದ್ದು, ಯಾವುದು ದುಷ್ಕರವಾದದ್ದು ಅಂತ ಇತ್ತೋ ಅದನ್ನು ತನ್ನ ತಪಸ್ಸಿನಿಂದ, ನಿಶ್ಚಲವಾದ ಮನಸ್ಸಿನಿಂದ ಸಾಧಿಸಿಬಿಟ್ಟಿದ್ದಾಳೆ. ಹೀಗೆ ಯಾರು ಈ ದಿವಸ ನೀವು ಈ ಚಂದ್ರಘಂಟ ಸ್ವರೂಪದಲ್ಲಿರ್ತಕ್ಕಂಥ ಪಾರ್ವತಿಯನ್ನು ಆರಾಧನೆ ಮಾಡಿದರೆ ಅವಳು ಹೇಗೆ ಕಲ್ಯಾಣ ಆದಳೋ, ಹೇಗೆ ಇಚ್ಛೆಯನ್ನು, ಮನಸ್ಸಿನ ಕಾಮನೆಯನ್ನು ಪಡೆದಳೋ, ಆ ರೀತಿಯಲ್ಲಿ ನಿಮಗೂ ಕೂಡ ಯಾವ ಅಪೇಕ್ಷೆಯಿಂದ ನೀವು ಚಂದ್ರಘಂಟೆಯನ್ನು ಆರಾಧಿಸ್ತೀರೋ ಆ ಅಪೇಕ್ಷೆ, ಆ ಮನೋಸಂಕಲ್ಪ ಅದು ಈಡೇರಿಬಿಡುತ್ತೆ. ಅದನ್ನು ಸೂಚಿಸ್ತಾ ಇದ್ದಾಳೆ. ಕಾಳಿಯಾದರೂ ಅದನ್ನೇ ಸೂಚಿಸ್ತಾಳೆ. ಭಯವನ್ನು ನಿವಾರಣೆ ಮಾಡ್ತಕ್ಕಂಥವಳು. ಯಾರ್ಯಾರಿಗೆ ಯಾವ್ಯಾವ ಭಯ ಇದೆಯೋ ನಾನು ಆಗಲೇ ಹೇಳಿದ್ನಲ್ಲ, ಆ ಭಯದಿಂದ ನಿರ್ಮೂಲನವಾಗಿಬಿಟ್ರೆ, ಮುಕ್ತರಾಗಿಬಿಟ್ರೆ ಏನಾಗುತ್ತಲ್ಲಿ? ಮಂಗಳವೇ ಉಂಟಾಗುತ್ತಲ್ವ. ಭಯದಿಂದ, ಕತ್ತಲಿನಿಂದ ಬೆಳಕು ಹರಿದು ಬಂದುಬಿಟ್ರೆ ಅದು ಜಗತ್ತಿಗಾದ ಮಂಗಳ. ಸಂಕಷ್ಟದಿಂದ ಒಬ್ಬ ಪಾರಾಗಿಬಿಟ್ರೆ ಅದು ಅವನ ಬದುಕಿಗಾದ ಮಂಗಳ. ಒಬ್ಬ ರೋಗಿಯಾಗಿರ್ತಕ್ಕಂಥವನು ರೋಗದಿಂದ ದಾಟಿಬಿಟ್ರೆ ಹಾಸ್ಪಿಟ್ಲಿಗೆ ಹೋದವ್ರನ್ನ ಕೇಳಿ, ಬದುಕು ಏನು ಅಂತ ಹತ್ತಿರದಲ್ಲಿ ನೋಡಿಬಿಟ್ಟಿದ್ದೀನಿ ನಾನು ಅಂತ ಹೇಳ್ಕೊಳ್ತಾರೆ. ಯಾಕೆ ಅಂದರೆ ಆ ಸಂಕಟ, ಆ ಭಯ ಅದು ಗೊತ್ತಿದೆ, ಅವ್ರಿಗೆ ಅರ್ಥ ಆಗಿರುತ್ತೆ. ಅದರಿಂದ ದಾಟಿಬಿಟ್ರೆ ಅಪ್ಪ ಎಂಥ ಜೀವನ ಮರಣ ಹೋರಾಟ ಆಗೋಯ್ತಪ್ಪ, ಉಸಿರಾಡಲಿಕ್ಕೆ ಎಷ್ಟು ಕಷ್ಟಪಟ್ಬಿಟ್ಟೆ ನಾನು, ಹೊರಗೆ ಬಂದ ಮಂಗಳ ಆಗಿದೆ. ವಿದ್ಯಾರ್ಥಿಯೊಬ್ಬನಿಗೆ ಪರೀಕ್ಷೆ ಬರೆದು ಹೊರಗೆ ಬಂದು ಆ ಲಿಸ್ಟ್ ಅನೌನ್ಸ್ ಆದಾಗ ಫಸ್ಟ್ ಕ್ಲಾಸಲ್ಲಿ ಇದ್ದೀನಿ ಅಂದಾಗ ಆಗ್ತಕ್ಕಂಥದ್ದು ಮಂಗಳ. ಆ ರೀತಿಯಲ್ಲಿ ನೀವು ಚಂದ್ರಘಂಟೆಯನ್ನು ನೀವು ಆರಾಧನೆ ಮಾಡಿದ್ರೆ ಅಂಥದ್ದೊಂದು ಮಂಗಳ ವಾತಾವರಣ ನಿಮ್ಮ ಬದುಕಿಗೆ ಬಂದುಬಿಡುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ದೃಷ್ಟಿಯಲ್ಲಿ ನೀವು ಈ ದಿವಸ ಆ ಭಗವತಿಗೆ ಸಮರ್ಪಣೆ ಮಾಡಬೇಕಾದದ್ದು ಏನನ್ನು, ಯಾವ ರೀತಿಯಲ್ಲಿ ಆಕೆಯ ಪೂಜೆಯನ್ನು ಮಾಡಬೇಕು, ಮಂಗಳಮಯವಾದ ಆ ಫಲವನ್ನು ತಗೋಬೇಕು ಅಂದರೆ ನೀವು ಈ ದಿವಸ ಏನನ್ನು ಮಾಡಬೇಕು? ಮಾರ್ಕಂಡೇಯ ಪುರಾಣದಲ್ಲಿ ದೇವಿಯ ಆರಾಧನೆ, ಆಕೆಗೆ ಸಮರ್ಪಣೆ ಮಾಡತಕ್ಕಂಥ ಫಲ, ಅವುಗಳಿಂದ ಬರತಕ್ಕಂಥ ಅನುಗ್ರಹ, ಇದರ ಬಗ್ಗೆ ಹೇಳ್ತಾರೆ. ಮೂರನೇ ದಿವಸ ತೃತೀಯ ದಿವಸೇ ದೇವಿಯೈ ದುಗ್ಧಂ ಪೂಜನ ಕರ್ಮಣಿ ಕ್ಷೀರಂ ದತ್ವಾ ದ್ವಿಜಾಗ್ರಾಯ ಸರ್ವದುಃಖಾತಿಗೋ ಭವೇತ್ ಅಂತ ಒಂದು ಫಲವನ್ನು ಹೇಳಿದ್ದಾರೆ. ಏನು ಇದರ ಅರ್ಥ ಏನಪ್ಪ ಅಂದರೆ, ಈ ದಿವಸ ನೀವು ಅಮ್ಮನವರಿಗೆ ದುಗ್ಧಂ ಪೂಜನ ಕರ್ಮಣಿ, ಕ್ಷೀರ, ದುಗ್ಧ ಅಂದರೆ ಹಾಲು, ಹಾಲಿನಿಂದ ಈ ದಿವಸ ಭಗವತಿಗೆ ಅಭಿಷೇಕವನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿ ಒಂದು ಪುಟ್ಟ ವಿಗ್ರಹವನ್ನು, ದೇವಿ ವಿಗ್ರಹವನ್ನಿಟ್ಟು ಆ ತಾಯಿಗೆ ಕ್ಷೀರದಿಂದ, ತಾದಾತ್ಮ್ಯತೆಯಿಂದ, ಕ್ಷೀರ ಹೇಗೆ ಹೇಳಿ, ಹಾಲು ಹಾಕಿದ್ರೆ ದಡ 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 ದಡದ ಇಳಿದು ಹೋಗಿಬಿಡುತ್ತೆ. ಹಾಕಿದ್ದು ತಡ ಇಲ್ಲ, ಹೋಗಿದ್ದು ತಡ ಇಲ್ಲ. ಆ ರೀತಿಯಲ್ಲಿ ಸರ್ವ ದುಃಖ ಅತಿಗೋ ಭವೇತ್, ದುಃಖಗಳು ಅಂತಕ್ಕಂಥದ್ದು ಕ್ಷೀರ ಹೇಗೆ ಇಳಿದು ಹೋಗಿಬಿಡುತ್ತೋ ಹಾಗೆ ನಿಮ್ಮ ಬದುಕಿಗೆ ಬಂದಿರತಕ್ಕಂಥದ್ದು ಮಾಯ ಆಗಿಬಿಡುತ್ತೆ. ಕ್ಷೀರಾಭಿಷೇಕವನ್ನು ಮಾಡಬೇಕು. ಅಥವಾ ಕ್ಷೀರವನ್ನು ಒಂದು ಭಾಂಡದಲ್ಲಿ ಕ್ಷೀರವನ್ನು ತುಂಬಿಕೊಂಡು, ಗೋಕ್ಷೀರವಾದರೆ ತುಂಬ ಶ್ರೇಷ್ಠ ಅಂತ ಹೇಳುತ್ತೆ. ಹೀಗಾಗಿ ಗೋವಿನಿಂದ ಪಡೆದಿರತಕ್ಕಂಥ ಕ್ಷೀರವನ್ನು ದುರ್ಗಾ ಸನ್ನಿಧಾನಕ್ಕೆ ಸಾಧ್ಯವಾದಷ್ಟು ಒಂದು ನೋಡಿ, ಯಾವತ್ತೂ ನಾವು ಪುಟ್ಟದಾಗಿ ಕೊಡ್ತಕ್ಕಂಥದ್ದಲ್ಲ, ಒಂದು ಸಮೃದ್ಧವಾಗಿ ಸಮರ್ಪಣೆ ಮಾಡಬೇಕು. ಕೊಡಿ ಒಂದು 5 ಲೀಟ್ರ್. ಯಾವಾಗ ಕೊಡ್ತೀರಿ? ವರ್ಷಕ್ಕೊಂದು ಸಲ. ಇಂತಹ ಕ್ಷೀರವನ್ನು ಒಂದು 5 ಲೀಟ್ರು ಗೋಕ್ಷೀರವನ್ನು ಒಂದು ಭಾಂಡದಲ್ಲಿ ತುಂಬಿ ಅದನ್ನು ನೀವು ದುರ್ಗಾ ಸನ್ನಿಧಾನಕ್ಕೆ ಕೊಟ್ಟು ಬಂದರೆ
ಏನಾಗುತ್ತೆ, ಸರ್ವ ದುಃಖಾತಿ ಗೋ ಭವೇತ್. ನಿಮ್ಮ ದುಃಖ ಅಂತಕ್ಕಂಥದ್ದು, ಅದರಿಂದ ಆವೃತವಾಗಿರತಕ್ಕಂಥ ಭಯ, ಅದರಿಂದ ಆವೃತವಾಗಿರೋ ಕತ್ತಲು, ಕಪ್ಪು, ಬದುಕಿಗೆ ಬಂದಿರತಕ್ಕಂಥದ್ದು ಈ ದುಃಖ ಅನ್ನೋದು ಯಾಕೆ ಬರುತ್ತೆ ಹೇಳಿ? ಏನಿಲ್ಲ ಸಮಸ್ಯೆಯಿಂದಾಗಿ ದುಃಖ ಬರ್ತದೆ. ರೋಗ ದುಃಖ ಇದೆ, ಯಾರೋ ಮನೇಲಿ ಏನೋ ಅಂತ ಇದ್ದಾರೆ, ಶತ್ರುಗಳಿದ್ದಾವೆ, ದುಃಖ ಇದೆ. ಹೀಗೆ ದುಃಖ ಅದು ಮೂಲ, ಭಯದ ಮೂಲ ಏನು ಅದರ ಫಲ ಏನು ಅಂದರೆ, ಭಯದ ಫಲ ಏನೋ ದುಃಖವಾಗಿದೆ. ಹೀಗಾಗಿ ಇದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ಕ್ಷೀರದಾನವನ್ನು ಹೇಳಿದೆ. ಹೀಗಾಗಿ ತಾವು ಈ ದಿವಸ ದುರ್ಗಾ ಸನ್ನಿಧಾನಕ್ಕೆ ಹೋಗಿ, ಜೊತೆಗೆ ಈ ಗುಲಾಬಿ ವರ್ಣದ ಪುಷ್ಪಗಳನ್ನು ಸಮರ್ಪಣೆ ಮಾಡೋದರ ಜೊತೆಗೆ ಹಾಲನ್ನು, ಕ್ಷೀರ ಹಾಗೂ ಗುಲಾಬಿ ವರ್ಣದ ಹೂಗಳು ಇವೆರಡನ್ನು ನೀವು ತೊಗೊಂಡು ಹೋಗಿ ದಿವಸ ದುರ್ಗಾ ಸನ್ನಿಧಾನಕ್ಕೆ ಕೊಟ್ಟರೆ, ಒಂದು ಅರ್ಚನೆಯನ್ನು ಮಾಡಿಸಿ ದುರ್ಗಾ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಅಮ್ಮ ತಾಯಿ, ನೀನು ಘೋರವಾದ ಕಠಿಣವಾದ ತಪಸ್ಸನ್ನು ಮಾಡಿದ ಹೇಗೆ ಶಿವನನ್ನು ಪಡೆದು ಮಂಗಳಮಯ ಆದೆಯೋ, ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವ ಅರ್ಥ ಸಾಧಿಕೆ, ಸರ್ವಮಂಗಲೆಯೂ ನೀನೇ ಆದೆಯೋ, ಹೇಗಾದೆ ಅಂದರೆ ಶಿವನನ್ನು ಪಡೆದಾದಿಯಲ್ಲ. ನೀನು ಯಾವುದು ಅಪೇಕ್ಷೆವೋ, ಮನಸ್ಸಿಗೆ ಯಾವುದು ಇಷ್ಟವೋ ಅದನ್ನು ಪಡೆದೆ ನೀನು. ಆ ರೀತಿಯಲ್ಲಿ ನನಗೂ ನನ್ನ ಅಪೇಕ್ಷೆ ಇದಾಗಿದೆ. ಹೀಗಾಗಿ ನಿನಗೆ ನಾನು ಈ ದಿವಸ ತೃತೀಯ ದಿವಸ ಈ ಕ್ಷೀರವನ್ನು ಸಮರ್ಪಣೆ ಮಾಡ್ತಾಯಿದ್ದೀನಿ. ನನ್ನ ದುಃಖವನ್ನು ನಿವಾರಣೆ ಮಾಡಿ ಯಾವುದು ನನಗೆ ಮಂಗಳ ಅಂತ ಅನ್ನಿಸಿದೆಯೋ ಆ ಮಂಗಳ ಫಲವನ್ನು ನೀನು ದಯಪಾಲಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಬಂದರೆ, ಆ ಭಗವತಿ ನಿಮ್ಮ ಬದುಕನ್ನು ಸರ್ವಮಂಗಲೆ ಅಲ್ವಾ ಅವಳು. ಹೀಗಾಗಿ ನಿಮ್ಮ ಬದುಕನ್ನು ಸಂಪೂರ್ಣವಾಗಿ ಮಂಗಲಮಯವಾಗಿ ಮಾಡ್ತಾಳೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹೀಗಾಗಿ ತೃತೀಯ ದಿವಸ ತಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನಸ್ಸಿನ ಕೋರಿಕೆಗಳನ್ನು, ಯಾವ ಭಯ ಇದೆಯೋ, ಯಾವ ರೋಗ ಇದೆಯೋ, ಯಾವ ಸಮಸ್ಯೆ ಇದೆಯೋ ಅದನ್ನು ನಿವೇದನೆ ಮಾಡಿಕೊಳ್ಳಿ. ಸಾಧ್ಯವಾದರೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ. ತೃತೀಯ ದಿವಸ ಇದು ತುಂಬ ಇಷ್ಟ. ಗೌರಿಗೆ ತೃತೀಯ ತಿಥಿ ತುಂಬ ಪ್ರಿಯವಾದ ತಿಥಿ. ತೃತೀಯ ತಿಥಿಗೆ ಅಧಿದೇವತೆ ಯಾರು, ಒಂದು ದೇವತೆ ಯಾರು ಅಂದರೆ ಗೌರಿಯೇ ಆಗಿದ್ದಾಳೆ. ಹೀಗಾಗಿ ಈ ದಿವಸ ನೀವೇನಾದರೂ ಅಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಅಥವಾ ಲಲಿತಾ ಸಹಸ್ರನಾಮ ಪಾರಾಯಣ ನೀವೇ ಮಾಡಬಹುದು ಅಥವಾ ಕೇಳಿಸ್ಕೊಳ್ಬಹುದು, ಮಾಡಿಸಲಬಹುದು ಇನ್ನೊಬ್ಬರ ಬಳಿ. ಇದನ್ನು ಮಾಡಿದ್ದೇ ಆದರೆ ಗೌರಿ ನಿಮ್ಮ ಪಾಲಿಗೆ ಸರ್ವಮಂಗಲಿಯಾಗಿಬಿಡ್ತಾಳೆ, ಅದರಲ್ಲಿ ಸಂಶಯ ಬೇಡ. ಈ ದಿವಸ ಶ್ರದ್ಧೆಯಿಂದ ಪೂಜಾದಿಗಳನ್ನು ನೆರವೇರಿಸಿಕೊಂಡು ಬನ್ನಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಸಿಂಹರಾಶಿಯಲ್ಲಿ ಶುಕ್ರ ಹಾಗೂ ಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ, ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ಅದು ಕನ್ಯಾ ರಾಶಿಯಲ್ಲಿ ಶಶಿಮಂಗಳ ಯೋಗ ನಿರ್ಮಾಣವಾಗಿದೆ, ಅಂದರೆ ಕುಜಚಂದ್ರ ಒಟ್ಟಾಗಿದ್ದಾರೆ, ಅದು ತುಲಾ ರಾಶಿಯಲ್ಲಿ. ವೃಶ್ಚಿಕ ರಾಶಿಯಲ್ಲಿ ದಿವಸ ಮಾಂದಿ ಉದಯಾಗಿದೆ. ಇನ್ನು ರಾಹು ಶನೈಶ್ಚರು ಕುಂಭ ಮೀನುಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಮಾಂದಿ ಉದಯಾಗಿದೆ. ಸ್ವಲ್ಪ ಹುಷಾರಾಗಿರಿ. ವಸ್ತು ನಷ್ಟತೆ, ದುಃಖದ ವಾತಾವರಣ, ಮನಸ್ಸಿಗೇನು ಬೇಸರ, ಖಿನ್ನತೆ, ಸೋಲು ಇವುಗಳನ್ನು ಸೂಚಿಸ್ತಕ್ಕಂಥದ್ದು ಮಾಂದಿ ಅಷ್ಟಮದಲ್ಲಿದ್ದರೆ, ಹೀಗಾಗಿ ಸ್ವಲ್ಪ ಮಟ್ಟಿಗೆ ಅಂಥ ಒಂದು ವಾತಾವರಣ, ಅಂಥ ಒಂದು ಫಲಕ್ಕೆ ನೀವು ತುತ್ತಾಗ್ಬಿಡ್ತೀರ. ಹೀಗಾಗಿ ಏನಪ್ಪ ಮಾಡಬೇಕು? ದುಃಖ ನಿವಾರಣೆಗೆ ಈಗಷ್ಟೇ ಹೇಳಿದ್ನಲ್ಲ, ದುಃಖ ನಿವಾರಣೆಗೆ ಕ್ಷೀರ ಸಮರ್ಪಣೆ, ದುರ್ಗಾ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿ ಅನುಕೂಲ ಆಗುತ್ತೆ. ಆದರೆ ಈ ದಿವಸ ಸಂಗಾತಿಯಿಂದ ಒಂದು ಸಾಮರಸ್ಯ, ಅನ್ಯೋನ್ಯತೆ, ಬಂಧು ಮಿತ್ರರ ಸಹಕಾರ ಇವುಗಳು ಇದ್ದಾವೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಈ ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋರು, ಒಂದು ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಮಾರುಕಟ್ಟೆಗಳಿರ್ತಕ್ಕಂಥ ವ್ಯಾಪಾರಿಗಳಿಗೆ ಹಣ್ಣು, ಹೂವು, ಹಾಲು, ಹೈನು ಈ ಕ್ಷೇತ್ರಗಳಲ್ಲಿರೋರಿಗೆ ಬಲ ಇದೆ. ವ್ಯಾಪಾರದಲ್ಲಿ ಅನುಕೂಲಗಳು ಉಂಟಾಗುತ್ತೆ, ಸಂಶಯ ಇಲ್ಲ. ಅದರಲ್ಲಿ ಜನ್ಮಾಧಿಪತಿ ಹಾಗೂ ಸುಖಾಧಿಪತಿ ಒಟ್ಟಾಗಿರುವಾಗ ನಿಮಗೆ ಗೊತ್ತಿದೆ ಸುಖದ ಮಾರ್ಗ ಯಾವುದು, ಕಂಡುಕೊಳ್ತಕ್ಕಂಥದ್ದು ಯಾವುದು ಅಂತ. ಆ ರೀತಿಯಲ್ಲಿ ನಿಮಗೆ ಒಂದು ಸಂತೋಷ ಇದ್ದೇ ಇದೆ. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಸಹಕಾರ ಇತ್ಯಾದಿ ನಿರೀಕ್ಷೆ ಮಾಡಬಹುದು. ಈ ದಿವಸ ಪ್ರಾರ್ಥನೆಗೆ ಕ್ಷೀರ ಸಮರ್ಪಣೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲ, ಸಹಕಾರ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಆದರೆ ಈ ದಿವಸ ಸ್ವಲ್ಪ ಸಂಗಾತಿಯಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಇದು ಸ್ವಲ್ಪ ಹೆಚ್ಚಾಗಿದೆ. ಈ ದಿವಸ ಮನಸ್ತಾಪಗಳು ಏರ್ಪಾಡಾಗುತ್ತೆ. ಜೊತೆಗೆ ಸ್ತ್ರೀಯರಿಗೆ ಸ್ವಲ್ಪ ರೋಗಬಾಧೆ, ಸಾಲ, ಶತ್ರುಗಳ ಭಯ, ವ್ಯಯಾಧಿಪತಿ ಷಷ್ಠದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳು, ಹೆಚ್ಚಿನ ನಷ್ಟ, ಅವರಿವರ ಸಂರಕ್ಷಣೆ, ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋಕ್ಕೆ ಅವ್ರಿಗೆ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಎಚ್ಚರ ವಹಿಸಿ. ಇನ್ನು ಉಳಿದ ಹಾಗೆ ಈ ದಿವಸ
ಸ್ತ್ರೀಯರ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗ್ತಕ್ಕಂತಹ ಸಾಧ್ಯತೆ ಇದೆ. ಹೀಗಾಗಿ ಅದನ್ನು ಗಮನ ಕೊಡಬೇಕು. ಇದರ ನಿವಾರಣೆಗೆ ದುರ್ಗಾ ಕವಚ ಪಠಿಸಿ ಮತ್ತು ತುಪ್ಪ ದಾನ ಮಾಡಿದ್ರೆ ದುರ್ಗಾ ಸನ್ನಿಧಾನಕ್ಕೆ ಬಹಳ ಒಳ್ಳೆಯದು, ರೋಗ ನಿವಾರಣೆ ಆಗುತ್ತೆ. ಅದನ್ನು ತಪ್ಪದೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ, ಸಹಕಾರ, ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಮಕ್ಕಳಿಂದ ಈ ದಿವಸ ಸಮೃದ್ಧವಾದ ಅನುಕೂಲಗಳು, ಅವರಿಂದ ಸಹಾಯ ಮತ್ತು ಅವರ ಒಂದು ವರ್ತನೆ, ನಡತೆ ಇವೆಲ್ಲ ನಿಮಗೆ ಒಂದು ಹಿತವಾದ ಗೌರವವನ್ನು ತಂದುಕೊಡುತ್ತೆ. ಮಕ್ಕಳಿಂದಾಗಿ ಗೌರವ ಇದನ್ನು ಕಾಣಬಹುದು. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಹೀಗಾಗಿ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಮತ್ತು ಈ ದಿವಸ ತಂದೆಯ ಬಂಧುಗಳ ಜೊತೆಗೆ ಸ್ವಲ್ಪ ಅಸಮಾಧಾನ, ಏನೋ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರಬಹುದು. ಸಾಲ ಸಂದರ್ಭ ಎದುರಾಗಬಹುದು. ಹೀಗಾಗಿ ಸ್ವಲ್ಪ ಹುಷಾರು ಈ ವಿಚಾರಗಳಲ್ಲಿ. ಸ್ನೇಹಿತರಿಂದ ತುಂಬ ಉಪಕಾರ ಇದೆ. ಈ ದಿವಸ ಪ್ರಯಾಣದಲ್ಲಿ ಸೌಖ್ಯ ವಾತಾವರಣ ಕಾಣಬಹುದು. ಹೆಚ್ಚಿನ ಪಾಲು ಚೆನ್ನಾಗಿದೆ. ಪ್ರಾರ್ಥನೆ ಈ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಕವಚ, ದುರ್ಗಾ ಕವಚ ಹೇಳ್ಕೋಬಹುದು. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿತವಾದ ವಾತಾವರಣ ಕಾಣಲಿಕ್ಕೆ ಅವಕಾಶ ಇದೆ. ಜನ್ಮಾಧಿಪತಿ ಕರ್ಮಾಧಿಪತಿ ಒಟ್ಟಾಗಿದ್ದಾರೆ. ಹೀಗಾಗಿ ಕೆಲಸದಲ್ಲಿ ಸುಖ, ಸಮಾಧಾನ, ಶಾಂತಿ, ಮಂಗಳ ವಾತಾವರಣ ಕಾಣಬಹುದು. ಇನ್ನು ಸ್ನೇಹಿತರಿಂದ ತುಂಬ ಉಪಕಾರ, ಸ್ನೇಹಿತರ ಜೊತೆಗೆ ಪ್ರಯಾಣ, ಸ್ನೇಹಿತರ ಜೊತೆಗೆ ವಿಹಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಬಂಧುಗಳ ಜೊತೆಗೆ, ಆತ್ಮೀಯರ ಜೊತೆಗೆ ತುಂಬ ಒಳ್ಳೆಯ ಒಡನಾಟ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗಂತೂ ಉತ್ಕೃಷ್ಟವಾಗಿದೆ. ಹಣ್ಣು, ಹೂವು, ಹಾಲು, ಹೈನು ವ್ಯಾಪಾರಿಗಳಿಗೆ ಸಮೃದ್ಧವಾಗಿದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಕೋಪ ಇದೆ, ಮನಸ್ಸು ಮಂಕಾಗುತ್ತೆ. ಈ ರೀತಿಯಲ್ಲಿ ಸ್ವಲ್ಪ ಗಮನ ಕೊಡಿ. ಹೆಚ್ಚಿನ ತೊಡಕೇನೂ ಇಲ್ಲ, ಸ್ವಲ್ಪ ಪ್ರಮಾಣದಲ್ಲಿ. ಹೀಗಾಗಿ ಆತಂಕ ಬೇಡ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ವಿಶ್ವಾಸ ತುಂಬ ಚೆನ್ನಾಗಿದೆ ಇವರೇ. ಪ್ರಾರ್ಥನೆ ಈ ದಿವಸ ಇಷ್ಟ ದೇವತಾರಾಧನೆ, ದುರ್ಗಾ ಪ್ರಾರ್ಥನೆ ಎರಡೂ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಸಹೋದರ ಸಹಕಾರ, ಸೇವಕರು, ಸಹಾಯಕರು ಇಂಥವರಿಂದ ನೋಡಿ ನಿಮಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಸಪೋರ್ಟ್ ಸಿಗುತ್ತೆ ಈ ದಿವಸ. ಕುಟುಂಬ ಸಹಕಾರ ತುಂಬ ಚೆನ್ನಾಗಿದೆ. ಹಣಕಾಸಿಗೆ ಕೊರತೆ ಆಗುವುದಿಲ್ಲ. ಈ ದಿವಸ ಯಥೇಚ್ಛವಾಗಿ ದುಡಿದೆ ಅಂತಕ್ಕಂಥ ಒಂದು ಸಮಾಧಾನ ಅದು ಕಾಣುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ತೊಡಕಿದೆ. ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ. ಇನ್ನೊಂದು ಸ್ವಲ್ಪ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತೊಡಕುಗಳು, ಯಾವುದು ಸಮಾಧಾನ ಸಿಗದೆ ಹೋಗ್ತಕ್ಕಂಥದ್ದು ಇದಿದೆ. ಆದರೆ ಹಣಕ್ಕೆ ಕೊರತೆ ಆಗೋದಿಲ್ಲ. ಕೆಲಸದ ಕಿರಿಕಿರಿ ನಿಮಗೆ ಸಹಿಸ್ಕೊಳ್ಳೋದು ಕಷ್ಟ, ಹೀಗಾಗಬಹುದು. ಹೀಗಾಗಿ ದುರ್ಗಾ ಸನ್ನಿಧಾನಕ್ಕೆ ನೀವು ತುಪ್ಪ ದಾನ ಮಾಡೋದು ತುಂಬ ಒಳ್ಳೆಯದು. ಅದು ನಿಮ್ಮ ಕೆಲಸದ ದುಃಖವನ್ನು ನಿವಾರಣೆ ಮಾಡುತ್ತೆ. ಅಕ್ಷೀರ ದಾನವನ್ನು ಮಾಡಬಹುದು. ಇದ್ರ ಜೊತೆಗೆ ಈ ದಿವಸ ನಿಮಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಇದೆ, ಹುಷಾರಾಗಿರಿ. ಈ ಜೌಗು ಪ್ರದೇಶಗಳಲ್ಲಿ ಹಸಿ ನೆಲ, ಇಂಥ ನೀರು ಈ ಪ್ರದೇಶಗಳಲ್ಲಿರೋ ಸ್ವಲ್ಪ ಹುಷಾರಾಗಿರಿ. ಕನ್ಯಾ ರಾಶಿಯವರಿಗೆ ದಿವಸ ಕುಟುಂಬ ಸೌಖ್ಯ, ಸ್ತ್ರೀಯರಿಗೆ ಪುರುಷರಿಗೆ ಸಮಾನತೆ ಅಂತಕ್ಕಂಥದ್ದು ಎಲ್ಲೂ ಇದೆ. ಅದು ಈ ದಿವಸ ಹೆಚ್ಚಾಗಿ ಮನಸ್ಸಿಗೆ ನಾಟುತ್ತೆ. ಹೌದು, ಪರವಾಗಿಲ್ಲ, ನನಗೂ ಇಲ್ಲಿ ಬೆಲೆ ಇದೆ, ಕುಟುಂಬದಲ್ಲಿ ಭಾಳ ಮುಖ್ಯವಾಗಿ ಅಂತ ಹೆಣ್ಣುಮಕ್ಕಳಿಗೆ ಅನಿಸುತ್ತೆ, ಪುರುಷರ ಆ ಥರ ಚೆನ್ನಾಗಿದೆ. ಹಣಕಾಸಿನ ಸಮೃದ್ಧತೆ, ಲಾಭ ಕಾಣಬಹುದು ಈ ದಿವಸ. ಮುಖ್ಯವಾಗಿ ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ, ದಿನಸಿ ವ್ಯಾಪಾರಿಗಳಿಗೆ, ಕ್ಷೀರ, ಹಾಲು ಇಂಥ ಕ್ಷೇತ್ರದಲ್ಲಿ ಇರ್ತಕ್ಕಂಥ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ. ಕೆಲಸ ಕಾರ್ಯಗಳಲ್ಲೂ ನಿಮಗೆ ನೀವು ಬರೆದಿದ್ದೇ ವೇದವಾಕ್ಯ ಅಂತೀವಲ್ಲ, ಆ ರೀತಿಯಲ್ಲಿ ನೀವು ಏನು ಕೆಲಸ ಮಾಡಿದ್ರೆ ಅದಕ್ಕೆ ಸಹಿ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಹಿರಿಯರಿಂದ ಪ್ರಶಂಸೆ, ಗೌರವ ಇತ್ಯಾದಿಗಳು ಕಾಣಬಹುದು. ಸ್ನೇಹಿತರ ಸಹಕಾರ ಇತ್ಯಾದಿ ಕಾಣಲಿಕ್ಕೂ ಅವಕಾಶ ಇದೆ ಈ ದಿವಸ. ಸಂಗಾತಿಯಲ್ಲಿ ಅನ್ಯೋನ್ಯತೆಯ, ಸಾಮರಸ್ಯ ಭಾವನೆ ಇದೆಲ್ಲ ತುಂಬ ಚೆನ್ನಾಗಿದೆ ಅವರೇ. ಪ್ರಾರ್ಥನೆ ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯ ಭಾವನೆ, ಪ್ರೀತಿ, ವಿಶ್ವಾಸಗಳು ಹೆಚ್ಚಾಗುತ್ತೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿದೆ ಕೆಲಸ. ಅದರಲ್ಲೂ ಹೆಣ್ಣುಮಕ್ಕಳಿಗೆ, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ವಿಶೇಷವಾದ ಅನುಕೂಲಗಳು, ಸಹಕಾರಗಳು ಸಿಗ್ತಕ್ಕಂಥದ್ದು ಚೆನ್ನಾಗಿದೆ. ಸ್ನೇಹಿತರ ಸಹಕಾರ, ಬಂಧುಗಳ ಸಹಾಯ ಹೆಚ್ಚಿನ ಪಾಲು ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಆಹಾರ ವ್ಯತ್ಯಾಸ ಆಗಬಹುದು. ಮಾತು ಒರಟುತನ ಸೇರಿಬಿಡುತ್ತೆ ನಿಮಗೆ. ಹೀಗಾಗಿ ಮಾತಿನ ಮೇಲೆ ಹಿಡಿತಾ ಇರಲಿ. ವಾಗೀಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಹೆಚ್ಚಿನ ಅನುಕೂಲ, ಲಾಭ. ರಾಜಕಾರಣದಲ್ಲಿ ಇರ್ತಕ್ಕಂಥವ್ರಿಗೆ, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆಲ್ಲ ಲಾಭದಾಯಕವಾಗಿದೆ. ಹೆಚ್ಚಿನ ಸಮಾಧಾನ, ಸೌಖ್ಯಗಳು ಸಿಗುತ್ತೆ. ಹೆಚ್ಚಿನ ಅಲದಾಟ ಇದೆ. ಶಾಪಿಂಗ್ ಜಾಸ್ತಿ ಈ ದಿವಸ. ಖರ್ಚು ಜಾಸ್ತಿ ಮಾಡ್ಕೊಳ್ತೀರಾ. ವಿಪರೀತವಾದ ಖರ್ಚಾಗೋಯ್ತಲ್ಲ ಅಂತ ಅನಿಸುತ್ತೆ. ಹೀಗಾಗಿ ಗಮನ ಇರಲಿ. ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗುತ್ತೆ. ಈ ದಿವಸ ತಲೆ, ಕಣ್ಣಿನ ಬಾಧೆಗಳನ್ನು ಕಾಣ್ತಾ ಇದೆ. ಹೀಗೆ ಬಹಳ ಎಚ್ಚರವಾಗಿರಿ ಈ ದಿವಸ. ಇನ್ನು ಉಳಿದ ಹಾಗೆ ಮಕ್ಕಳಿಂದ ಸಹಕಾರ, ಸಪೋರ್ಟ್ ಖಂಡಿತ ಇದೆ. ಪ್ರಾರ್ಥನೆಗೆ ಈ ದಿವಸ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ, ದುರ್ಗಾ ಕವಚ ಕೇಳಿಸ್ಕೊಳ್ಳಿ.
ದುರ್ಗಾರಾಧನೆ ತಪ್ಪಿಸಬೇಡಿ. ಇನ್ನು ಧನುರಾಶಿಯವರು ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ಲಾಭ, ಹೊಸ ಅವಕಾಶಕ್ಕೆ ದಾರಿ, ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ, ಉಪನ್ಯಾಸಕರಿಗೆ, ಪುರೋಹಿತರಿಗೆಲ್ಲ ಸಮೃದ್ಧವಾದ ಒಂದು ಅನುಕೂಲದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ನಿಮಗೆ ಅಲೆದಾಟವೂ ಇದೆ. ನಿಮಗೆ ಅಲೆದಾಟ, ವ್ಯಯ ಇದನ್ನೂ ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಹೆಚ್ಚು ಗಮನ ಇರಲಿ. ಉಳಿದ ಹಾಗೆ ಲಾಭ ಚೆನ್ನಾಗಿದೆ, ಯಥೇಚ್ಛವಾಗಿದೆ. ಹಾಲು ಹೈನುಗಾರರಿಗೆ ಲಾಭ ಚೆನ್ನಾಗಿದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭವೇ ಇದೆ. ಈ ಸಣ್ಣ ಪುಟ್ಟ ತೊಡಕು ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇಷ್ಟ ದೇವತಾರಾಧನೆ ಮಾಡಿ. ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಶಶಿಮಂಗಳ ಯೋಗ ವೃತ್ತಿ ಸ್ಥಳದಲ್ಲಿದೆ. ಹೀಗಾಗಿ ಲಕ್ಷ್ಮಿ ನಿಮ್ಮ ಕೆಲಸಗಳಲ್ಲಿ ನೆಲೆಗೊಂಡು ನಿಮಗೆ ಲಾಭವನ್ನು ತಂದುಕೊಡ್ತಾಳೆ. ಅಷ್ಟು ಚೆನ್ನಾಗಿದೆ. ಸಂಗಾತಿಯ ಸಹಕಾರ, ಅನ್ಯೋನ್ಯತೆ, ಸಾಮರಸ್ಯ, ಈ ದಿವಸ ಕೆಲಸಕ್ಕೂ ಸಪೋರ್ಟ್ ಸಿಗ್ತಕ್ಕಂಥದ್ದು. ಪರಸ್ಪರ ಗಂಡ ಹೆಂಡರಲ್ಲಿ ಅನ್ಯೋನ್ಯತೆ ಸಮೃದ್ಧವಾಗಿದೆ. ಈ ದಿವಸ ಸುಖ ಸಮೃದ್ಧಿ ಇದೆ. ಪ್ರಯಾಣದಲ್ಲಿ ಸೌಖ್ಯತೆ ಕಾಣ್ತೀರಾ. ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಈ ಧಾತು, ಲೋಹ, ಅಗ್ನಿ ಇವುಗಳ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ನೀರಿನ ಕ್ಷೇತ್ರಗಳಲ್ಲಿ ಸ್ತ್ರೀಯರ ಉಡುಗೆ ತೊಡುಗೆ, ಆಭರಣ ಈ ಕ್ಷೇತ್ರಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ ಅನ್ನೋದನ್ನು ಹೇಳ್ತಾ ಇದೆ. ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ. ಲಾಭ ಮತ್ತು ಲಾಭ ಆಗಿದೆ. ಪ್ರಾರ್ಥನೆಗೆ ನೀವು ಕೂಡ ಲಲಿತಾರಾಧನೆ ಮಾಡಿ. ಇನ್ನು ಕುಂಭರಾಶಿಯವರು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತೊಡಕು, ವಿಘ್ನಗಳು ಜಾಸ್ತಿ. ಯಾವ ಕೆಲಸವೂ ಪೂರ್ಣವಾಗಲಿಲ್ಲ, ಅಸಮಾಧಾನ ಇರ್ತದೆ, ಅದೊಂದು ಬೇಜಾರು. ಆದರೆ ದೈವಾನುಕೂಲ ಚೆನ್ನಾಗಿದೆ. ಈ ದಿವಸ ಹೆಣ್ಣುಮಕ್ಕಳಿಗೆ ಕಾರ್ಯ ಸಾಧನೆ ಮಾಡಿಕೊಳ್ಳಿಕ್ಕೆ ದುರ್ಗಾರಾಧನೆ ತುಂಬ ಸಹಕಾರ ಆಗುತ್ತೆ. ಈ ದಿವಸ ಒಂದು ದುರ್ಗಾ ದೀಪ ನಮಸ್ಕಾರವೋ, ದುರ್ಗಾ ಸನ್ನಿಧಾನದಲ್ಲಿ ಒಂದು ದೀಪ ಸಮರ್ಪಣೆ ಮಾಡ್ತಕ್ಕಂಥದ್ದು, ಇದೆಲ್ಲ ಬಹಳ ವಿಶೇಷ. ನೋಡಿ, ಇದನ್ನು ಮಾಡಿ ಯಾವ ತೊಡಕಿನಿಂದಲೂ ಹೊರಗೆ ಬರ್ತೀರಾ. ಸಂಗಾತಿಯಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಹೀಗಾಗಿ ದುರ್ಗಾ ದೀಪಾರಾಧನೆ ಮಾಡೋದು ತುಂಬ ಅನುಕೂಲ ಆಗುತ್ತೆ. ಶಿವಶಕ್ತಿಯರ ಆರಾಧನೆ ಮಾಡೋದು ಬಹಳ ಮುಖ್ಯ ಪ್ರಯತ್ನ. ದೈವಾರಾಧನೆಯೇ ಬಹಳ ಈ ದಿವಸ ಮಾಡಬೇಕಾಗಿರೋ ನೀವು, ಬೇರೆ ಇನ್ಯಾವುದಕ್ಕೂ ಅವಕಾಶ ಕೊಡಬೇಡಿ. ಉಳಿದ ಹಾಗೆ ಮಕ್ಕಳಿಂದ ಸಹಾಯ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲಗಳು, ಸಹಕಾರಗಳು, ಸಹೋದ್ಯೋಗಿಗಳ ಒಡನಾಟ ತುಂಬ ಚೆನ್ನಾಗಿರ್ತದೆ. ಲಾಭವನ್ನು ಕಾಣಬಹುದು. ಈ ದಿವಸ ನಿಮಗೆ ದೈವಾನುಕೂಲ ಇಲ್ಲ. ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲೂ ಮನಸ್ತಾಪ, ದುರಾದೃಷ್ಟದಿಂದ ಸಮಸ್ಯೆಗಳನ್ನು ಮೈಮೇಲೆ ಎಳ್ಕೊಂಡ್ಬಿಡ್ತಕ್ಕಂಥದ್ದು, ಹೆಣ್ಣುಮಕ್ಕಳಿಗೆ ನಷ್ಟ, ಮಕ್ಕಳಿಂದಾಗಿ ಕಷ್ಟ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಹಣ ನಷ್ಟ, ಮಕ್ಕಳಿಂದ ನಷ್ಟ, ಒಟ್ಟು ಈ ದಿವಸ ಸ್ವಲ್ಪ ಅಸ್ತವ್ಯಸ್ತತೆ, ಜಗಳ, ಕಲಹ, ಮತ್ತೊಂದು ಕಡೆಗೆ ಹೋಗಿ ನೀವು ಪಾಪ ಬಲಿಯಾಗಿಬಿಡ್ತೀರ. ಆರೋಪಗಳು ಬಂದುಬಿಡುತ್ತೆ, ಸೋಲುಂಟಾಗುತ್ತೆ. ಸ್ವಲ್ಪ ವೀಕ್ ಆಗಿದೆ ಇವರೇ. ಹೀಗಾಗಿ ಇದು ಎಲ್ಲವೂ ನಿಮಗೆ ದುಃಖ. ಹೀಗಾಗಿ ದುಃಖ ನಿವಾರಣೆಗೆ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಶುಭಾಯೈ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅದರಿಂದ ಶುಭವೇ ಉಂಟಾಗುತ್ತೆ. ಶಾಸ್ತ್ರಿಗಳೇ, ರಾಶಿ ಫಲಾಫಲ ಅದರ ಜೊತೆಗೆ ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.